ನೋಡ್ಕೊಳ್ಳಿ ಕ್ವಶನ್. ಶೋ ದಟ್ ದ ರೇಡಿಯಸ್ ಆಫ್ ಕರ್ವೇಚರ್ ಅಟ್ ಎನಿ ಪಾಯಿಂಟ್ ಥೀಟಾ ಆನ್ ದ ಸೈಕ್ಲಾಯ್ಡ್ ಎಕ್ಸ್ ಇಸ್ ಈಕ್ವಲ್ ಟು ಎ ಇಂಟು ಥೀಟಾ ಪ್ಲಸ್ ಸೈನ್ ಥೀಟಾ, ವೈ ಇಸ್ ಈಕ್ವಲ್ ಟು ಎ ಇಂಟು 1 ಮೈನಸ್ ಕಾಸ್ ಥೀಟಾ ಈಸ್ 4a ಕಾಸ್ ಥೀಟಾ ಬೈ 2. ಇದನ್ನ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಫಸ್ಟು ಎಕ್ಸ್ ಬರ್ಕೊಳ್ಳಿ. ಎಕ್ಸ್ ಇಸ್ ಈಕ್ವಲ್ ಟು ಎ ಇಂಟು ಥೀಟಾ ಪ್ಲಸ್ ಸೈನ್ ಥೀಟಾ. ಇನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ ಮಾಡಿ ನೋಡಿ. ಡಿ ಎಕ್ಸ್ ಬೈ ಡಿ ಥೀಟಾ ಆಗುತ್ತೆ. ಅದು ಎ ಕಾನ್ಸ್ಟೆಂಟು, ಥೀಟಾಗೆ ಡಿಫ್ರೆನ್ಷಿಯೇಷನ್ 1, ಸೈನ್ ಥೀಟಾಗೆ ಕಾಸ್ ಥೀಟಾ. ಈಗ ಡಿ ಎಕ್ಸ್ ಬೈ ಡಿ ಥೀಟಾ ಈಸ್ ಈಕ್ವಲ್ ಟು ಇದೇನಾಗುತ್ತೆ ಅಂದರೆ ಎ ಇಂಟು 1 ಪ್ಲಸ್ ಕಾಸ್ ಥೀಟಾ. ಈಗ ಎ ಇಂಟು 1 ಪ್ಲಸ್ ಕಾಸ್ ಥೀಟಾ ಅಂದರೆ ಜ್ಞಾಪಕ ಇಟ್ಕೊಳ್ಳಿ. ಮೆನ್ನು ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ. ಡಿಫ್ರೆನ್ಷಿಯೇಷನ್ನು ಡಿ ಬೈ ಡಿ ಥೀಟಾ ಆಫ್ ಎಕ್ಸ್ ಅಂದರೆ ಡಿ ಎಕ್ಸ್ ಬೈ ಡಿ ಥೀಟಾ. ಡಿ ಬೈ ಡಿ ಥೀಟಾ ಡಿ ಬೈ ಡಿ ಥೀಟಾ ಥೀಟಾ ಎ ಇಂಟು ಥೀಟಾ ಪ್ಲಸ್ ಸೈನ್ ಥೀಟಾ ಅಂದರೆ ಎ ಕಾನ್ಸ್ಟೆಂಟು, ಥೀಟಾಗೆ ಡಿಫ್ರೆನ್ಷಿಯೇಷನ್ 1, ಸೈನ್ ಥೀಟಾಗೆ ಕಾಸ್ ಥೀಟಾ. ಈಗ ಎ ಹಂಗೆ ಇಟ್ಕೊಳ್ಳಿ. 1 ಪ್ಲಸ್ ಕಾಸ್ ಥೀಟಾ ಅಂದರೆ ಫಾರ್ಮುಲಾ 2 ಕಾಸ್ ಸ್ಕ್ವೇರ್ ಥೀಟಾ ಬೈ 2. ಇಲ್ಲೇನಾಗುತ್ತೆ ಎ ಇಂಟು 2 ಕಾಸ್ ಸ್ಕ್ವೇರ್ ಥೀಟಾ ಬೈ 2 ಆಗುತ್ತೆ. ಇದೇನಾಗುತ್ತೆ ಡಿ ಎಕ್ಸ್ ಬೈ ಡಿ ಥೀಟಾ 2a ಕಾಸ್ ಸ್ಕ್ವೇರ್ ಥೀಟಾ ಬೈ 2 ಆಗುತ್ತೆ. ಇದಾದ ತಕ್ಷಣ ವೈ ತಗೋಬೇಕು. ವೈ ಏನು ಎ ಇಂಟು 1 ಮೈನಸ್ ಕಾಸ್ ಥೀಟಾ. ವೈ ಈಸ್ ಈಕ್ವಲ್ ಟು ಎ ಇಂಟು 1 ಮೈನಸ್ ಕಾಸ್ ಥೀಟಾ. ಈಗ ಡಿಫ್ರೆನ್ಷಿಯೇಟ್ ಮಾಡಬೇಕು ರೆಸ್ಪೆಕ್ಟ್ ಟು ಥೀಟಾ. ಜ್ಞಾಪಕ ಇಟ್ಕೊಳ್ಳಿ. ಡಿ ಬೈ ಡಿ ಥೀಟಾ ವೈ ಅಂದರೆ ಡಿ ವೈ ಬೈ ಡಿ ಥೀಟಾ. ಮತ್ತು ಡಿ ಬೈ ಡಿ ಥೀಟಾ ಎ ಇಂಟು 1 ಮೈನಸ್ ಕಾಸ್ ಥೀಟಾ ಅಂದರೆ ಎ ಕಾನ್ಸ್ಟೆಂಟು 1ಗೆ 0, ಕಾಸ್ ಥೀಟಾಗೆ ಮೈನಸ್ ಸೈನ್ ಥೀಟಾ. ಇಲ್ಲೇನಾಗುತ್ತೆ ಡಿಫ್ರೆನ್ಷಿಯೇಷನ್ ಆಫ್ ವೈ ಅನ್ನು ಡಿ ವೈ ಬೈ ಡಿ ಥೀಟಾ ಈಸ್ ಈಕ್ವಲ್ ಟು ಎ ಕಾನ್ಸ್ಟೆಂಟು 1ಗೆ 0, ಕಾಸ್ ಥೀಟಾಗೆ ಮೈನಸ್ ಸೈನ್ ಥೀಟಾ. ಏನಾಯಿತು ಡಿ ವೈ ಬೈ ಡಿ ಥೀಟಾ ಈಸ್ ಈಕ್ವಲ್ ಟು ಎ ಇಂಟು ಸೈನ್ ಥೀಟಾ ಆಗುತ್ತೆ. ಈಗ ಡಿ ವೈ ಬೈ ಡಿ ಥೀಟಾ ಈಸ್ ಈಕ್ವಲ್ ಟು ಸೈನ್ ಥೀಟಾಗೆ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಸೈನ್ ಥೀಟಾ ಅಂದ್ರೇನು 2 ಸೈನ್ ಥೀಟಾ ಬೈ 2 ಇಂಟು ಕಾಸ್ ಥೀಟಾ ಬೈ 2. ಇಲ್ಲಿ ಎ ಇಂಟು ಸೈನ್ ಥೀಟಾ ಅಂದರೆ 2 ಸೈನ್ ಥೀಟಾ ಬೈ 2 ಇಂಟು ಕಾಸ್ ಥೀಟಾ ಬೈ 2. ಅಂದರೆ ಡಿ ವೈ ಬೈ ಡಿ ಥೀಟಾ ಏನಾಯ್ತು ಹೇಳಿ. ಡಿ ವೈ ಬೈ ಡಿ ಥೀಟಾ ಈಸ್ ಈಕ್ವಲ್ ಟು 2a ಸೈನ್ ಥೀಟಾ ಬೈ 2 ಇಂಟು ಕಾಸ್ ಥೀಟಾ ಬೈ 2. ಈಗ ಫಸ್ಟು y1ನ ಫೈಂಡ್ ಮಾಡ್ಕೋಬೇಕು. y1 ಅಂದರೆ ಡಿ ವೈ ಬೈ ಡಿ ಎಕ್ಸ್ ಅಂತ. ಈಗ ಡಿ ವೈ ಬೈ ಡಿ ಎಕ್ಸ್ ಅಂದರೆ ಡಿ ವೈ ಬೈ ಡಿ ಥೀಟಾ ಡಿವೈಡೆಡ್ ಬೈ ಡಿ ಎಕ್ಸ್ ಬೈ ಡಿ ಥೀಟಾ. ಈಗ ಡಿ ವೈ ಬೈ ಡಿ ಥೀಟಾ ಅಂದರೆ 2a ಸೈನ್ ಥೀಟಾ ಬೈ 2 ಇಂಟು ಕಾಸ್ ಥೀಟಾ ಬೈ 2. ಮತ್ತು ಡಿ ಎಕ್ಸ್ ಬೈ ಡಿ ಥೀಟಾ ಅಂದರೆ 2a ಕಾಸ್ ಸ್ಕ್ವೇರ್ ಥೀಟಾ ಬೈ 2. 2a ಕ್ಯಾನ್ಸಲ್, ಕಾಸ್ ಥೀಟಾ ಬೈ 2 ಕಾಸ್ ಥೀಟಾ ಬೈ 2 ಕ್ಯಾನ್ಸಲ್, ಉಳಿಯೋದು ಸೈನ್ ಥೀಟಾ ಬೈ 2 ಡಿವೈಡೆಡ್ ಬೈ ಕಾಸ್ ಥೀಟಾ ಬೈ 2. ಸೈನ್ ಬೈ ಕಾಸ್ ಅಂದರೆ ಟ್ಯಾನ್ ಥೀಟಾ ಬೈ 2. ಇದು y1. ಈಗೇನು ಮಾಡಬೇಕು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ y1 ಫೈಂಡ್ ಮಾಡಿದ್ಮೇಲೆ ವಿತ್ ರೆಸ್ಪೆಕ್ಟ್ ಟು ಥೀಟಾ ಮಾಡಬಾರ್ದು. ಜ್ಞಾಪಕ ಇಟ್ಕೊಳ್ಳಿ. ಇಲ್ಲಿ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು. ಜ್ಞಾಪಕ ಇಟ್ಕೊಳ್ಳಿ. ಇದೊಂದು ಫಾರ್ಮುಲಾ ಜ್ಞಾಪಕ ಇಟ್ಕೊಂಡ್ರೆ ಮುಗೀತು ಪ್ರಾಬ್ಲಮ್.
ಈಗ ಡಿ ಬೈ ಡಿ ಎಕ್ಸ್ ಆಫ್ y1 ಅಂದರೆ y2 ಅಂತ. ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಡೀಟಾ ಬೈ 2 ಅಂದರೆ ಟ್ಯಾನ್ಗೆ ಸೀಕ್ಯಾನ್ ಸ್ಕ್ವೇರು, ಸೀಕ್ಯಾನ್ ಸ್ಕ್ವೇರ್ ಡೀಟಾ ಬೈ 2, ಡೀಟಾ ಬೈ 2ಗೆ 1/2 ಇಂಟು ಡೀಟಾಗೆ ಡಿ ಡೀಟಾ ಬೈ ಡಿ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ತಾ ಇರೋದ್ರಿಂದ ಈ ಥರ ಬರ್ಕೊಳ್ಳಿ. ಜ್ಞಾಪಕ ಇಟ್ಕೊಳ್ಳಿ, ಇದೆರಡು ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಳಿ. ಒಂದು ಡಿ ಬೈ ಡಿ ಎಕ್ಸ್ ಆಫ್ y1 ಅಂದರೆ y2, ಡಿ ಬೈ ಡಿ ಎಕ್ಸ್ ಆಫ್ ಟ್ಯಾನ್ ಡೀಟಾ ಬೈ 2 ಅಂದರೆ ಸೀಕ್ಯಾನ್ ಸ್ಕ್ವೇರ್ ಡೀಟಾ ಬೈ 2 ಇಂಟು 1/2 ಇಂಟು ಡೀಟಾ ಬೈ ಡಿ ಎಕ್ಸ್. ಈಗ ಫಸ್ಟು ಏನು y1 ಏನು y2 ಟ್ಯಾನ್ಗೆ ಸೀಕ್ಯಾನ್ ಸ್ಕ್ವೇರ್ ಡೀಟಾ ಬೈ 2 ಇಂಟು 1/2 ಇಂಟು ಡಿ ಡೀಟಾ ಬೈ ಡಿ ಎಕ್ಸ್. ಈಗ ಇನ್ನು ನೀಟಾಗಿ ಬರ್ಕೊಳ್ಳಿ. y2 ಈಸ್ ಈಕ್ವಲ್ ಟು, ಈಗ ನೋಡಿ ಸೀಕ್ಯಾನ್ ಸ್ಕ್ವೇರ್ ಡೀಟಾ ಬೈ 2 ಅಂದರೆ 1/cos ಸ್ಕ್ವೇರ್ ಡೀಟಾ ಬೈ 2 ಅಂತ, 1/cos ಸ್ಕ್ವೇರ್ ಡೀಟಾ ಬೈ 2, 1/2 ಹಂಗೆ ಜ್ಞಾಪಕ ಇಟ್ಕೊಳ್ಳಿ. ಸೀಕ್ಯಾನ್ ಸ್ಕ್ವೇರ್ ಎಕ್ಸ್ ಅಂದರೆ 1/cos ಸ್ಕ್ವೇರ್ ಎಕ್ಸ್. ಈಗ ಇನ್ನೊಂದು ಇಲ್ಲಿ ಡಿ ಡೀಟಾ ಬೈ ಡಿ ಎಕ್ಸ್ ಇದೆ, ಅಂದರೆ ನಮಗೆ ಗೊತ್ತಿರೋದು ಡಿ ಎಕ್ಸ್ ಬೈ ಡಿ ಡೀಟಾ. ಡಿ ಎಕ್ಸ್ ಬೈ ಡಿ ಡೀಟಾ ಅಂದರೆ 2a cos ಸ್ಕ್ವೇರ್ ಡೀಟಾ ಬೈ 2. ಈಗ ಇಲ್ಲೇನು ಮಾಡಬೇಕಂದ್ರೆ ಡಿ ಡೀಟಾ ಬೈ ಡಿ ಎಕ್ಸ್ ಈಸ್ ನಥಿಂಗ್ ಬಟ್ 1/dx ಬೈ ಡಿ ಡೀಟಾ. ಇನ್ನು ಡಿ ಡೀಟಾ ಬೈ ಡಿ ಎಕ್ಸ್ನ ಏನು ಬರ್ಕೊಳ್ಳಿ, 1/dx ಬೈ ಡಿ ಡೀಟಾ ಅಂತ ಬರ್ಕೊಳ್ಳಿ. ನೋಡಿ y2 ಈಸ್ ಈಕ್ವಲ್ ಟು 1, ಈ 1/2 ಆಚೆ ಬರ್ಕೊಳ್ಳಿ. ಇಲ್ಲಿ ಉಳಿಯೋದೇನು 1/cos ಸ್ಕ್ವೇರ್ ಡೀಟಾ ಬೈ 2, ಇಲ್ಲಿ 1/dx ಬೈ ಡಿ ಡೀಟಾ ಅಂದ್ರೇನು 2a cos ಸ್ಕ್ವೇರ್ ಡೀಟಾ ಬೈ 2. ಇದೇನಾಗುತ್ತೆ 2a ಆಚೆ ತಗೊಳ್ಳಿ, ಇದೇನಾಗುತ್ತೆ 1/2 ಇಂಟು 2 4a. ಅರ್ಥ ಆಗ್ತಿದೆಯಾ? 1/, ಈಗ ನೋಡಿ 1 ಇಂಟು 1 ಇಂಟು 1 1, 2 2s 4 4a ಆಗುತ್ತೆ. cos ಸ್ಕ್ವೇರ್ ಇಂಟು cos ಸ್ಕ್ವೇರ್ ಅಂದರೆ cos ಪವರ್ 4 ಡೀಟಾ ಬೈ 2 ಆಗುತ್ತೆ. ನೀವು ಇದನ್ನ ಸೀಕ್ಯಾನ್ ಪವರ್ 4 ಅಂತ ಜ್ಞಾಪಕ ಇಟ್ಕೊಳ್ಳಿ. 1/cos ಪವರ್ 4 ಡೀಟಾ ಬೈ 2 ಅಂದರೆ ಸೀಕ್ಯಾನ್ ಪವರ್ 4 ಡೀಟಾ ಬೈ 2 ಅಂತ. 1/cos ಸ್ಕ್ವೇರ್ ಎಕ್ಸ್ ಅಂದರೆ1/cos ಪವರ್ 4x ಅಂದರೆ ಸೀಕ್ಯಾನ್ ಪವರ್ 4x. ಇದೇನಾಗುತ್ತೆ ಅಂದರೆ y2 ಈಸ್ ಈಕ್ವಲ್ ಟು 1/4a ಸೀಕ್ಯಾನ್ ಪವರ್ 4 ಡೀಟಾ ಬೈ 2. ಇದನ್ನ ಯಾವ ಥರ y2 ಆಯಿತು, ಸೀಕ್ಯಾನ್ ಪವರ್ 4 ಡೀಟಾ ಬೈ 2 ಡಿವೈಡೆಡ್ ಬೈ 4. ಈಗ ರೋನ ಫೈಂಡ್ ಮಾಡಬೇಕು. ಇದಕ್ಕೆ ಫಾರ್ಮುಲಾ 1 + y1 ಸ್ಕ್ವೇರ್ ಪವರ್ 3/2 ಡಿವೈಡೆಡ್ ಬೈ y2. ಇಲ್ಲೇನು ಮಾಡಿ, ರೋ ಈಸ್ ಈಕ್ವಲ್ ಟು 1 ಪ್ಲಸ್, ಇಲ್ಲಿ y1 ಅಂದರೆ y1 ಏನು ಫೈಂಡ್ ಮಾಡಿದ್ವಲ್ಲ, tan ಡೀಟಾ ಬೈ 2. y1 ಅಂದರೆ tan ಡೀಟಾ ಬೈ 2. 1 + y1 ಸ್ಕ್ವೇರ್ ಅಂದರೆ tan ಡೀಟಾ ಬೈ 2 ಹೋಲ್ ಸ್ಕ್ವೇರ್. 1 + y1 ಸ್ಕ್ವೇರ್ ಅಂದರೆ tan ಡೀಟಾ ಬೈ 2 ಹೋಲ್ ಸ್ಕ್ವೇರ್ ಅಂದರೆ tan ಸ್ಕ್ವೇರ್ ಡೀಟಾ ಬೈ 2 ಬರೀಬೋದು. ಹೋಲ್ ಪವರ್ 3/2 ಡಿವೈಡ್ ಬೈ y2. y2 ಅಂದ್ರೇನು, ಸೀಕ್ಯಾನ್ ಪವರ್ 4 ಡೀಟಾ ಬೈ 2 ಡಿವೈಡ್ ಬೈ 4. ಸೀಕ್ಯಾನ್ ಪವರ್ 4 ಡೀಟಾ ಬೈ 2 ಡಿವೈಡೆಡ್ ಬೈ 4. ಏನಾಗುತ್ತೆ, ರೋ ಈಸ್ ಈಕ್ವಲ್ ಟು, ಈಗ ನೋಡಿ ಇದು ರೆಸಿಪ್ರೋಕಲ್ ತೊಗೋಬಿಡಿ, 4a ಬೈ ಸೀಕ್ಯಾನ್ ಪವರ್ 4 ಡೀಟಾ ಬೈ 2 ಆಗುತ್ತೆ. ಇದು ರೆಸಿಪ್ರೋಕಲ್ ತೊಗೊಳ್ಳುವ. ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, 1 + tan ಸ್ಕ್ವೇರ್ ಎಕ್ಸ್ ಅಂದರೆ
1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಅಂದರೆ ಸಿಕ್ಯಾನ್ ಸ್ಕ್ವೇರ್ ಎಕ್ಸ್. ನೋಡಿ 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಡೀಟಾ ಬೈ 2 ಅಂದ್ರೇನು ಸಿಕ್ಯಾನ್ ಸ್ಕ್ವೇರ್ ಡೀಟಾ ಬೈ 2 ಹೋಲ್ ಪವರ್ 3/2. ನೋಡಿ ಜ್ಞಾಪಕ ಇಟ್ಕೊಳ್ಳಿ, ಎ ಪವರ್ ಎಮ್ ಹೋಲ್ ಪವರ್ ಎನ್ ಅಂದರೆ ಎ ಪವರ್ ಎಮ್ ಇಂಟು ಎನ್. ಇಲ್ಲಿ ಸಿಕ್ಯಾನ್ ಸ್ಕ್ವೇರ್ ಡೀಟಾ ಬೈ 2 ಇದೆಯಲ್ಲ, ಹೋಲ್ ಪವರ್ ಏನಿರೋದು 3/2 ಇರೋದು. ಜ್ಞಾಪಕ ಇಟ್ಕೊಳ್ಳಿ, ಸಿಕ್ಯಾನ್ ಸ್ಕ್ವೇರ್ ಡೀಟಾ ಬೈ 2 ಅಂದರೆ ಒಂದೇ ಸಿಕ್ಯಾನ್ ಡೀಟಾ ಬೈ 2 ಹೋಲ್ ಸ್ಕ್ವೇರ್ ಪವರ್ 3/2. ಇನ್ನು ಸಿಕ್ಯಾನ್ ಸ್ಕ್ವೇರ್ ಡೀಟಾ ಬೈ 2ನ ಈ ಥರ ಬರಿಬೋದು, ಸಿಕ್ಯಾನ್ ಡೀಟಾ ಬೈ 2 ಹೋಲ್ಸ್. ಇದು ರಫ್ ವರ್ಕ್. ಈಗ ನೋಡಿ, ಇದು ಎ ಪವರ್ ಎಮ್ ಪವರ್ ಎನ್ ಅಂದರೆ ಎ ಪವರ್ ಎಮ್ ಇಂಟು ಎನ್. 2 ಇಂಟು 3/2 ಅಂದರೆ ಏನಾಗುತ್ತೆ, ಸಿಕ್ಯಾನ್ ಡೀಟಾ ಬೈ 2. 2 ಇಂಟು 3/2 ಅಂದರೆ 2 ಕ್ಯಾನ್ಸಲ್, ಏನಾಗುತ್ತೆ ಸಿಕ್ಯಾನ್ ಡೀಟಾ ಬೈ 2 ಹೋಲ್ ಪವರ್ 3 ಆಗುತ್ತೆ. ಇದನ್ನ ಸಿಕ್ಯಾನ್ ಕ್ಯೂಬ್ ಅಂತ ಡೈರೆಕ್ಟಾಗಿ ಬರಿಬೋದು, ಸಿಕ್ಯಾನ್ ಕ್ಯೂಬ್ ಡೀಟಾ ಬೈ 2. ಅಂದರೆ ಇದೆಲ್ಲ ಮಾಡ್ಕೊಂಡು ಕೂತ್ಕೋಬೇಡಿ. ಈಗ ನೋಡಿ 2 ಇಂಟು 3/2 ಮಾಡಿದ್ರೆ 2 ಕ್ಯಾನ್ಸಲ್, ಉಳಿಯೋದು 3ನ ಇಲ್ಲಿ ಹಾಕ್ಕೋಬೋದು. ರೋ ಈಸ್ ಈಕ್ವಲ್ ಟು 4a ಸಿಕ್ಯಾನ್ ಪವರ್ 4 ಡೀಟಾ ಬೈ 2 ಇಂಟು ಸಿಕ್ಯಾನ್ ಕ್ಯೂಬ್ ಡೀಟಾ ಬೈ 2. ನೋಡಿ ಕ್ಯೂಬ್ ಹೋದರೆ ಬರೀ ಸಿಕ್ಯಾನ್ ಡೀಟಾ ಬೈ 2 ಉಳಿಯುತ್ತೆ, 4a ಬೈ ಸಿಕ್ಯಾನ್ ಡೀಟಾ ಬೈ 2. ಇಲ್ಲಿ 4a ಬೈ ಸಿಕ್ಯಾನ್ ಡೀಟಾ ಬೈ 2ನ ಯಾವ ಥರ ಬರಿಬೋದು, 4a ಇಂಟು 1 ಬೈ ಸಿಕ್ಯಾನ್ ಡೀಟಾ ಬೈ 2. 4a ಇಂಟು 1 ಅಂದರೆ 4 ಬೈ ಸಿಕ್ಯಾನ್ ಡೀಟಾ ಬೈ 2ನೇ ಆಗುತ್ತೆ. ಜ್ಞಾಪಕ ಇಟ್ಕೊಳ್ಳಿ. ಇದು ನೋಡಿ ಕ್ಯೂಬ್ ಇದೆ, 4 ಹೋದರೆ 1 ಉಳಿಯುತ್ತೆ. 1 ಬೈ ಸಿಕ್ಯಾನ್ ಎಕ್ಸ್ ಅಂದರೆ ಕಾಸ್ ಎಕ್ಸ್ ಅಂತ. 1 ಬೈ ಸಿಕ್ಯಾನ್ ಎಕ್ಸ್ ಅಂದರೆ ಏನು, ಕಾಸ್ ಎಕ್ಸ್. ಫೈನಲ್ ಆನ್ಸರ್ ಏನು, ರೋ ಈಸ್ ಈಕ್ವಲ್ ಟು 4a ಕಾಸ್ ಡೀಟಾ ಬೈ 2. ಇದೇ ಪ್ರೂವ್ ಮಾಡಿ ಅಂತ ಕೇಳಿರೋದು ಅವರು. ರೇಡಿಯಸ್ ಆಫ್ ಕರ್ವೇಚರ್ ಈಸ್ 4a ಕಾಸ್ ಡೀಟಾ ಬೈ 2. ಕ್ವಶನ್ ನೋಡಿ, ನೋಡಿ 4a ಕಾಸ್ ಡೀಟಾ. ಇನ್ನು ಮಾಡೋದು ಯಾವ ಥರ ಇನ್ನೊಂದು ನೋಡಿ, ನಾನು ಸ್ವಲ್ಪ ಸ್ಕಿಪ್ ಮಾಡಿಲ್ಲ ಸ್ಟೆಪ್ಸು, ನೀವು ಬೇಕಿದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಒಂದು ಕಡೆಯಿಂದ ಹೇಳ್ಕೊಡ್ತೇನೆ ನೋಡಿ. ಫಸ್ಟ್ ಶೋ ದಟ್ ದ ರೇಡಿಯಸ್ ಆಫ್ ಕರ್ವೇಚರ್ ಅಟ್ ಎನಿ ಪಾಯಿಂಟ್ ಡೀಟಾ ಅಟ್ ದ ಸೈಕ್ಲೈಡ್ ಅಂತ ಕೇಳಿದ್ರೆ ಫಸ್ಟ್ ಎಕ್ಸ್ ಬರ್ಕೊಳ್ಳಿ. ಎ ಇಂಟು ಡೀಟಾ ಪ್ಲಸ್ ಸೈನ್ ಡಿ ಎಕ್ಸ್ ಬೈ ಡಿ ಡೀಟಾ ಅಂದರೆ ಎ. ನೋಡಿ ಡಿ ಬೈ ಡಿ ಡೀಟಾ ಎಕ್ಸ್ ಅಂದರೆ ಡಿ ಎಕ್ಸ್ ಬೈ ಡಿ ಡೀಟಾ ಅಂತ. ಡಿ ಎಕ್ಸ್ ಬೈ ಡಿ ಡೀಟಾ ಎ ಡೀಟಾಗೆ 1 ಸೈನ್ ಡೀಟಾಗೆ ಕಾಸ್ ಡೀಟಾ. ಡಿ ಎಕ್ಸ್ ಬೈ ಡಿ ಡೀಟಾ ಇಸ್ ಇಕ್ವಲ್ ಟು ಎ ಇಂಟು 1 ಪ್ಲಸ್ ಕಾಸ್ ಡೀಟಾಗೆ ಫಾರ್ಮುಲಾ 2 ಕಾಸ್ ಸ್ಕ್ವೇರ್ ಡೀಟಾ ಬೈ 2 ಅಂದರೆ 2a ಕಾಸ್ ಸ್ಕ್ವೇರ್ ಡೀಟಾ ಬೈ 2. y is equal to a into 1 minus cos theta. dy by dt ಅಂದರೆ a into 0 minus sin theta. dy by dt ಅಂದರೆ a sin theta. dy by dt ಅಂದರೆ a into sin theta ಅಂದರೆ 2 sin theta by 2 cos theta by 2. ಅಂದರೆ dy by dt ಬಂದು 2a sin theta by 2 cos theta by 2 ಆಗುತ್ತೆ. by 1 ಅಂದರೆ dy by dx. dy ಅಂದರೆ by dx ಅಂದರೆ dy by dt divided by dx by dt. dy by dt ಅಂದರೆ ಇದು dx by dt ಅಂದರೆ 2a cos 2a ಕ್ಯಾನ್ಸಲ್, ಕಾಸ್ ಕ್ಯಾನ್ಸಲ್, ಸೈನ್ ಬೈ ಕಾಸ್ ಅಂದರೆ ಟ್ಯಾನ್ ಡೀಟಾ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ y1ಗೆ y2, ಸಿ ಟ್ಯಾನ್ಗೆ ಸಿಕ್ಯಾನ್ ಸ್ಕ್ವೇರ್, ಡೀಟಾ ಬೈ 2ಗೆ 1/2, ಡೀಟಾಗೆ ಡಿ ಡೀಟಾ ಬೈ ಡಿ ಎಕ್ಸ್. ಇದಾದಮೇಲೆ ಏನು ಮಾಡಬೇಕಂದ್ರೆ ನೋಡಿ, ಸಿಕ್ಯಾನ್ ಸ್ಕ್ವೇರ್ನ 1 ಬೈ ಕಾಸ್ ಸ್ಕ್ವೇರ್ ಅಂತ ಬರ್ಕೊಳ್ಳಿ. ಯಾಕಂದರೆ ಸಿಕ್ಯಾನ್ ಸ್ಕ್ವೇರ್ ಎಕ್ಸ್ ಅಂದರೆ 1 ಬೈ ಕಾಸ್ ಸ್ಕ್ವೇರ್ ಎಕ್ಸ್. 1/2 ಹಂಗೆ ಇರಲಿ. ಡಿ ಡೀಟಾ ಬೈ ಡಿ ಎಕ್ಸ್ ಇಸ್ 1 ಬೈ ಡಿ ಎಕ್ಸ್ ಬೈ ಡೀಟಾ. ಡಿ ಎಕ್ಸ್ ಬೈ ಡಿ ಡೀಟಾ ಗೊತ್ತು ಏನು, 2a ಕಾಸ್ ಸ್ಕ್ವೇರ್ ಡೀಟಾ ಬೈ 2. ನೋಡಿ 2 2s are 4a 1 ಬೈ ಕಾಸ್ ಸ್ಕ್ವೇರ್ ಅಂದರೆ ಕಾಸ್ ಪವರ್ 4 ಡೀಟಾ ಬೈ 2. 1 ಬೈ ಕಾಸ್ ಪವರ್ 4 ಡೀಟಾ ಬೈ 2 ಅಂದರೆ ಸಿಕ್ಯಾನ್ ಪವರ್ 4 ಡೀಟಾ ಬೈ 2 ಆಗುತ್ತೆ. y2 is ಸಿಕ್ಯಾನ್ ಪವರ್ 4 ಡೀಟಾ ಬೈ 2 ಬೈ 4a. ರೋ ಅಂದರೆ 1 ಪ್ಲಸ್ y1 ಸ್ಕ್ವೇರ್ ಪವರ್ 3/2 ಡಿವೈಡ್ ಬೈ y2. 1 ಪ್ಲಸ್ y1 ಅಂದರೆ ಟ್ಯಾನ್ ಡೀಟಾ ಬೈ 2 ಹೋಲ್ ಸ್ಕ್ವೇರ್ ಅಂದರೆ ಟ್ಯಾನ್ ಸ್ಕ್ವೇರ್ ಡೀಟಾ ಬೈ 2 ಪವರ್ 3/2. y2 ಅಂದರೆ ಸಿಕ್ಯಾನ್ ಪವರ್ 4 ಡೀಟಾ ಬೈ 2 ಬೈ 4a. ಆಮೇಲೆ ಇದನ್ನ ರೆಸಿಪ್ರೋಕಲ್ ತೊಗೊಳ್ಳಿ, ಏನಾಗುತ್ತೆ 4a ಬೈ ಸಿಕ್ಯಾನ್ ಪವರ್ 4 ಡೀಟಾ ಬೈ 2 ಆಗುತ್ತೆ. 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಅಂದರೆ ಸಿಕ್ಯಾನ್ ಸ್ಕ್ವೇರ್ ಎಕ್ಸ್, ಸಿಕ್ಯಾನ್ ಸ್ಕ್ವೇರ್ ಡೀಟಾ ಬೈ 2 ಪವರ್ 3. 2 ಕ್ಯಾನ್ಸಲ್ ಆದರೆ ಸಿಕ್ಯಾನ್ ಕ್ಯೂಬ್ ಡೀಟಾ ಬೈ 2 ಆಗುತ್ತೆ. 1 ಸಿಕ್ಯಾನ್ ಹೋದರೆ 4a ಬೈ ಸಿಕ್ಯಾನ್ ಡೀಟಾ ಬೈ 2 ಆಗುತ್ತೆ. 4a 1 ಬೈ ಸಿಕ್ಯಾನ್ ಡೀಟಾ ಬೈ 2 ಆಗುತ್ತೆ. 4a 1 ಬೈ ಸಿಕ್ಯಾನ್ ಅಂದರೆ ಕಾಸ್ ಡೀಟಾ ಬೈ 2. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಪ್ಲೀಸ್ ಶೇರ್ ಮಾಡಿ ಫ್ರೆಂಡ್ಸ್ಗೆ ಮತ್ತು ಕಾಲೇಜ್ ಗ್ರೂಪ್ಸ್ಗೆಲ್ಲ. ಥ್ಯಾಂಕ್ ಯು.